ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ನನ್ನ ಯೂಟ್ಯೂಬ್ ಚಾನಲ್ ರೇಖಾ ಸ್ಟೋರಿ ಟೈಮ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಿನ ಭಾವನೆ ಅರಿತವರಾರು ಕಥೆಯನ್ನು ಕೇಳುವ ಮುನ್ನ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಗಳನ್ನು ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಇಂದು ನಿಮ್ಮ ಪ್ರೀತಿಯ ಅಭಿಮಾನಿ ರೇಖಾ. ಲಿಪಿಯಲ್ಲಿ ನಾನೇ ಬರೆದಿರುವ ಮನಸ್ಸಿನ ಭಾವನೆ ಅರಿತವರಾರು ಕಥೆಯನ್ನು ಈಗ ಯೂಟ್ಯೂಬ್ನಲ್ಲಿ ಕೇಳಿ ಆನಂದಿಸಿ. ವಿಧವೆಯಾದ ಚೈತ್ರ ಹಾಗೂ ಅನಾಥ ಹುಡುಗ ವಸಂತನ ಸುಮಧುರ ಸುಂದರ ಪ್ರೇಮ ಕಥೆ ಈಗ ನಿಮ್ಮ ಯೂಟ್ಯೂಬ್ನಲ್ಲಿ ಕೇಳಿ ಆನಂದಿಸಿ. ಮನಸ್ಸಿನ ಭಾವನೆ ಅರಿತವರಾರು ಭಾಗ 1. ಇದೊಂದು ಕಾಲ್ಪನಿಕ ಕಥೆ. ಸೌಮ್ಯತೆ ಅಥವಾ ಬೇರೆ ಕಥೆಗಳಿಗೆ ಹೋಲಿಕೆ ಕಂಡುಬಂದಲ್ಲಿ ಅದು ಕಾಕತಾಳಿ ಅಷ್ಟೇ. ಓದಿ ಪ್ರೋತ್ಸಾಹಿಸಿ. ಇಂತಿ ನಿಮ್ಮ ಅಭಿಮಾನಿ ರೇಖಾ. ಸಂಪ್ರದಾಯಸ್ಥ ಕೂಡು ಕುಟುಂಬದಲ್ಲಿ ಬೆಳೆದವಳು ನಮ್ಮ ಕಥಾನಾಯಕಿ ಚೈತ್ರ. ಚೈತ್ರಳ ಬಾಳಿನಲ್ಲಿ ಬೀಸಿದ ಬಿರುಗಾಳಿಗೆ ಅವಳ ಬದುಕು ಮರುಭೂಮಿಯಂತಾಗಿದೆ. ಚೈತ್ರಳ ಬಾಳಿನಲ್ಲಿ ನವ ವಸಂತನ ಆಗಮನವಾಗುವುದೇ. ವಸಂತನ ಆಗಮನದಿಂದ ಅವಳ ಬಾಳಿನಲ್ಲಿ ಮತ್ತೆ ಚೈತ್ರದ ಪ್ರೇಮಾಂಜಲಿ ಹಾಡುವಳೆ. ಮತ್ತು ಅವಳ ಮನೆಯವರ ಬಾಳಿನಲ್ಲಿ ಚೈತ್ರದ ಚಿಗುರು ಮೂಡಿಸುವುದೇ ವಸಂತನ ಆಗಮನ. ವಸಂತನ ಪ್ರೀತಿಯ ಕಲರವದಿಂದ ಚೈತ್ರಳ ಬಾಳು ಹಚ್ಚ ಹಸನಾಗುವುದೇ. ಒಬ್ಬ ಅನಾಥ ಹುಡುಗ ಕಷ್ಟಪಟ್ಟು ತನ್ನ ವಿದ್ಯಾಭ್ಯಾಸ ಮುಗಿಸಿ ಈಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ. ಈ ಅನಾಥನ ಬಾಳಿನಲ್ಲಿ ಚೈತ್ರ ಮಾಸದ ಹೊಸ ಚಿಗುರನ್ನು ಹೊತ್ತು ತರುವಳೆ ಚೈತ್ರ. ಯಾರೂ ಇಲ್ಲದ ಅವನಿಗೆ ಕೂಡು ಕುಟುಂಬದ ಪ್ರೀತಿ ಚೈತ್ರಳಿಂದ ಸಿಗುವುದೇ. ಇಲ್ಲದವನಿಗೆ ಕೂಡು ಕುಟುಂಬದ ಪ್ರೀತಿ ಚೈತ್ರಳಿಂದ ಸಿಗುವುದೇ. ಇಬ್ಬರು ಎಲ್ಲಿ ಹೇಗೆ ಭೇಟಿಯಾಗುತ್ತಾರೆ? ದೈವ ಬೆಸೆದ ಬಂಧದಲ್ಲಿ ಬಂದಿಯಾಗುವರೆ. ಚೈತ್ರಳ ಬಾಳಿನಲ್ಲಿ ಬೀಸಿದ ಬಿರುಗಾಳಿಯಾದರೂ ಏನು? ವಸಂತ್ಗೆ ತನ್ನ ಕನಸಿನ ಪ್ರೀತಿ ಸಿಗುವುದೇ. ಸುಲಭವಾಗಿ ಅವನ ಪ್ರೀತಿ ಅವನಿಗೆ ಒಲಿಯುವುದೇ. ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಇಷ್ಟವಾದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ವೀಕ್ಷಿಸಿ. ಮುಂದಿನ ಸಂಚಿಕೆ ಶೀಘ್ರದಲ್ಲಿ ಆದಷ್ಟು ಬೇಗ ನಿಮ್ಮ ಮೊಬೈಲ್ನಲ್ಲಿ ಮುಂದುವರಿಯುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ. ಇನ್ನೂ ಹೆಚ್ಚು ಕಥೆಗಳನ್ನು ಓದಿ. ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ನಿಮ್ಮ ಪ್ರೋತ್ಸಾಹ ಇನ್ನೂ ಹೆಚ್ಚು ಸಿಕ್ಕರೆ ಇನ್ನೂ ಹೆಚ್ಚು ಕಥೆಗಳನ್ನು ವಾಚಿಸಿ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.